ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಪ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೈಲಿಗೆ ಹೋಗ್ತಾರ? ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಜೈಲಿಗೆ ಹೋಗ್ತಾರ? ಕರ್ನಾಟಕ ಬಿಜೆಪಿಯ ಅಧ್ಯಕ್ಷ ಮರಿಹುಲಿ ವಿಜಯೇಂದ್ರ ಜೈಲಿಗೆ ಹೋಗ್ತಾರ? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೈಲಿಗೆ ಹೋಗ್ತಾರೆ? ಇವರನ್ನು ಬಂಧಿಸುವಂತಹ ಧೈರ್ಯ, ತಾಕತ್ತು, ದಮ್ಮು ಯಾರಿಗಿದೆ? ಚುನಾವಣಾ ಬಾಂಡ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಕೋರ್ಟ್ನ ಆದೇಶದ ಬಳಿಕ ಜನಾಧಿಕಾರ ಸಂಘರ್ಷ ಪರಿಷತ್ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಜನಾಧಿಕಾರ ಸಂಘರ್ಷ ಪರಿಷತ್ನ ಆದರ್ಶ್ ಅಯ್ಯರ್ ಅವರು ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೊದಲನೆಯ ಆರೋಪಿ, ಜಾರಿ ನಿರ್ದೇಶನಾಲಯ ಆರೋಪಿ ನಂಬರ್ 2, ಬಿಜೆಪಿಯ ರಾಷ್ಟ್ರೀಯ ಪದಾಧಿಕಾರಿಗಳು ಅಂತ ಹೇಳಿದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಖಜಾಂಚಿ ಒಳಗೊಂಡಂತೆ ಆರೋಪಿ ನಂಬರ್ 3, ಆರೋಪಿ ನಂಬರ್ 4 ನಳಿನ್ ಕುಮಾರ್ ಕಟೀಲ್, ಬಿಜೆಪಿಯ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿದ್ದಂಥವರು, ಈಗ ಮಾಜಿ ರಾಜ್ಯಾಧ್ಯಕ್ಷ. ಆರೋಪಿ ನಂಬರ್ 5 ಬಿ.ವೈ. ವಿಜಯೇಂದ್ರ, ಕರ್ನಾಟಕ ಬಿಜೆಪಿಯ ಅಧ್ಯಕ್ಷ. ಈ ಹಿಂದೆ ಅವರು ಬಿಜೆಪಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು. ಸೊ ಇಷ್ಟು ಜನರ ವಿರುದ್ಧ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಬೆಂಗಳೂರು ಮೂಲದ ಆದರ್ಶ್ ಅಯ್ಯರ್ ದಾಖಲು ಮಾಡಿರುವಂತಹ ಈ ಪ್ರಕರಣದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಜಾರಿ ನಿರ್ದೇಶನಾಲಯ ಸಾಂವಿಧಾನಿಕ ಹುದ್ದೆಯಲ್ಲಿಟ್ಕೊಂಡು ಈ ಇಬ್ಬರು ಆರೋಪಿಗಳು ಬಿಜೆಪಿಯ ರಾಷ್ಟ್ರೀಯ ಪದಾಧಿಕಾರಿಗಳು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಹಾಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಳಸಿಕೊಂಡು ಕಾರ್ಪೊರೇಟ್ ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿಯನ್ನ ಸುಲಿಗೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಆದರ್ಶ್ ಅಯ್ಯರ್. ಹಾಗೆ ಬಿಜೆಪಿ ಪಕ್ಷದ ಲಾಭಕ್ಕಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಡಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಮೇಲೆ ದಾಳಿ ಮಾಡಿ ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡಿ, ಅದು ಅಲ್ಲದೆ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಾರೆ ಅವರನ್ನು ಕೂಡ ಬಂಧನಕ್ಕೊಳಪಡಿಸಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿದೆ. ಇಡೀ ದಾಳಿಗೆ ಹೆದರಿ ಹಲವು ಕಾರ್ಪೊರೇಟ್ ಕಂಪನಿಗಳಿಗೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಬಿಜೆಪಿ ದೇಣಿಗೆ ನೀಡುವಂತೆ ಒತ್ತಾಯ ಮಾಡ್ತಾ ಇತ್ತು. ಕಾಪರ್ ಜಾಯಿಂಟ್ ಕಂಪನಿ, ಸ್ಟೇರ್ಲೈಟ್ ಕಂಪನಿ, ವೇದಾಂತ ಕಂಪನಿಗಳಿಂದ 2019ರಿಂದ 2022ರ ಆಗಸ್ಟ್ ಹಾಗೆ 2023ರ ನವೆಂಬರ್ ವರೆಗೆ ಒಟ್ಟು 230 ಕೋಟಿ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಈ ಬಿಜೆಪಿ ಒತ್ತಾಯ ಪೂರ್ವಕವಾಗಿ ಸಂಗ್ರಹ ಮಾಡಿದೆ ಎನ್ನುವಂತಹ ಆರೋಪವನ್ನು ಮಾಡಲಾಗಿದೆ. ಇನ್ನು ಅರವಿಂದ್ ಫಾರ್ಮಾ ಕಂಪನಿಯಿಂದ 2022 ಜುಲೈ 2ನೇ ತಾರೀಕಿನಿಂದ 2022 ನವೆಂಬರ್ 15 ಹಾಗೆ 2023ರ ಜನವರಿ 5ನೇ ತಾರೀಕು ಮತ್ತು 2023 ನವೆಂಬರ್ 8ರಂದು ಬಿಜೆಪಿಗೆ ಸಂಗ್ರಹವಾಗಿದ್ದಂತಹ ದೇಣಿಗೆ ಮೊತ್ತ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ 49.5 ಕೋಟಿ ರೂಪಾಯಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಆದರ್ಶ್ ಅಯ್ಯರ್ ಅವರು ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಕರಣದ ಆರೋಪಿಗಳ ಮೇಲೆ ಯಾವೆಲ್ಲ ಸೆಕ್ಷನ್ಗಳ ಮೇಲೆ ಪ್ರಕರಣ ದಾಖಲಾಗಿದೆ ಎನ್ನುವಂಥದ್ದನ್ನ ನೋಡೋದಾದ್ರೆ, IPC 384 ಇದು ಸುಲಿಗೆ ಪ್ರಕರಣ, ಹಾಗೆ IPC 120B ಕ್ರಿಮಿನಲ್ ಒಳಸಂಚು ಮಾಡಿದಂತಹ ಆರೋಪ, ಹಾಗೆ IPC 34 ಒಂದೇ ರೀತಿಯ ಉದ್ದೇಶಕ್ಕಾಗಿ ಹಲವಾರು ಮಂದಿಯ ಜೊತೆ ಸೇರಿಕೊಂಡು ದುರುದ್ದೇಶಕ ಪೂರ್ವಕವಾಗಿ ಮಾಡುವಂತಹ ಕುಕೃತ್ಯ ಎನ್ನುವಂತಹ ಆರೋಪದ ಅಡಿ ಇದೀಗ ಈ ಆರೋಪಿಗಳ ಮೇಲೆ ದೂರು ದಾಖಲಾಗಿರುವಂಥದ್ದು. ಅಂದಹಾಗೆ ರಾಜಕೀಯ ಪಕ್ಷಗಳಿಗೆ ಕಪ್ಪು ಹಣದ ಮೂಲಕ ದೇಣಿಗೆ ಸಂಗ್ರಹವಾಗುವುದನ್ನು ತಡೆಗಟ್ಟುವ ಸಲುವಾಗಿ ಈ ಎಲೆಕ್ಟೋರಲ್ ಬಾಂಡ್ಗಳನ್ನು ಪರಿಚಯ ಮಾಡಿತ್ತು ಕೇಂದ್ರ ಸರ್ಕಾರ 2018ರಲ್ಲಿ. ಇನ್ನು ಈ ಎಲೆಕ್ಟೋರಲ್ ಬಾಂಡ್ಗಳನ್ನು ಪರಿಚಯ ಮಾಡಿದ ಬಳಿಕ ಬಿಜೆಪಿಗೆ ಹರಿದು ಬಂದಂತಹ ದೇಣಿಗೆಯ ಮೊತ್ತ ಒಟ್ಟು 6,060 ಕೋಟಿ ರೂಪಾಯಿ. ಅಕ್ರಮ ದೇಣಿಗೆಯನ್ನ ತಡೆಗಟ್ಟುವಂತಹ ಸಲುವಾಗಿ ಈ ಚುನಾವಣಾ ಬಾಂಡ್ಗಳನ್ನು ಪರಿಚಯ ಮಾಡಲಾಯಿತಾದ್ರೂ ಕೂಡ ತದನಂತರದಲ್ಲಿ ಈ ಚುನಾವಣಾ ಬಾಂಡ್ ಎಂಬುವಂತಹ ಹೆಸರಿನಲ್ಲಿ ಬಿಜೆಪಿ ಐಟಿ, ಸಿಬಿಐ ಹಾಗೆ ಇಡಿ ಎನ್ನುವಂತಹ ತನಿಖಾ ಸಂಸ್ಥೆಗಳೇನಿದ್ದಾವೆ ಅದನ್ನ ಹೇಗೆ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತು ಎನ್ನುವಂತಹ ಸ್ಟೋರಿ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಬಿಜೆಪಿಗೆ ಒಟ್ಟು 41 ಕಂಪನಿಗಳು ಬರೋಬ್ಬರಿ 2,471 ಕೋಟಿ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿವೆ ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ. ಆಶ್ಚರ್ಯ ಅಂದ್ರೆ ಈ 41 ಕಂಪನಿಗಳು ಏನಿದಾವೆ ಬಿಜೆಪಿಗೆ ದೇಣಿಗೆಯನ್ನ ಕೊಟ್ಟಂತಹ ಕಂಪನಿಗಳು, ಈ ಎಲ್ಲಾ ಕಂಪನಿಗಳ ಮೇಲೆ ಬಿಜೆಪಿ ಐಟಿ, ಇಡಿ ಹಾಗೆ ಸಿಬಿಐ ದಾಳಿಯನ್ನು ಕೂಡ ನಡೆಸಿತ್ತು. ಈ ದಾಳಿ ನಡೆದ ಬಳಿಕ ಈ ಕಂಪನಿಗಳ ಮೇಲೆ
ಬಿಜೆಪಿಗೆ ಮತ್ತಷ್ಟು ದೇಣಿಗೆ ಸಂಗ್ರಹವಾಗ್ತಾ ಹೋಗುತ್ತೆ. ಆ ಸಂಗ್ರಹವಾದಂತಹ ಮೊತ್ತ 1,698 ಕೋಟಿ ರೂಪಾಯಿ. ಅಂದ್ರೆ ಈ ದಾಳಿಗೆ ಹೆದರಿ ಆ 41 ಸಂಸ್ಥೆಗಳು ಹೆಚ್ಚುವರಿಯಾಗಿ ಕೊಟ್ಟಂತಹ ದೇಣಿಗೆ ಹಣ ಬಿಜೆಪಿಗೆ 1,698 ಕೋಟಿ ರೂಪಾಯಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಅಸ್ತಿತ್ವದಲ್ಲೇ ಇರದಂತಹ ಸುಮಾರು 30 ಕಂಪನಿಗಳು ಬಿಜೆಪಿ ಪಕ್ಷಕ್ಕೆ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ದೇಣಿಗೆಯನ್ನ ಕೊಟ್ಟಿವೆ. ಅದರ ಮೊತ್ತ 1,043 ಕೋಟಿ ರೂಪಾಯಿ. ನೀವು ಕೇಳ್ಬೋದು, ನಕಲಿ ಕಂಪನಿಗಳು ಯಾಕೆ ಬಿಜೆಪಿಗೆ ದೇಣಿಗೆಯನ್ನ ಕೊಡಬೇಕು, ಇದರ ಉದ್ದೇಶ ಏನು ಅಂತ. ಉದ್ದೇಶ ಇದೆ, ಈ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಏನಾಗುತ್ತೆ ಅದನ್ನ ವೈಟ್ ಮನಿಯಾಗಿ ಕನ್ವರ್ಷನ್ ಮಾಡುವಂತಹ ಸಲುವಾಗಿ ನಾವು ಏನು ಬಿಜೆಪಿಗೆ ಇಷ್ಟು ದೇಣಿಗೆಯನ್ನ ಕೊಟ್ಟಿದ್ದೀವಿ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಎನ್ನುವಂತಹ ಲೆಕ್ಕವನ್ನ ತೋರಿಸಿಕೊಳ್ಳುವಂತಹ ಸಲುವಾಗಿ ಈ ರೀತಿಯಾದಂತಹ ಸ್ಟ್ರಾಟಜಿಯನ್ನ ನಕಲಿ ಕಂಪನಿಗಳು ಮಾಡಿದ್ವು. ಸೊ ಇಲ್ಲಿ ಸಹಜವಾಗಿ ಮೂಡಬಹುದಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಬಿಜೆಪಿಯ ವಿರುದ್ಧವಷ್ಟೇ ದೂರು ಕೊಟ್ಟಿದ್ದಾರೆ ಅಂತೇಳಿ. ಎಲೆಕ್ಟೋರಲ್ ಬಾಂಡ್ನ ಅಡಿಯಲ್ಲಿ ದೇಣಿಗೆ ಪಡೆದಂತ ಹಲವು ಪಕ್ಷಗಳಿದಾವೆ. ಕಾಂಗ್ರೆಸ್ ಕೂಡ ದೇಣಿಗೆ ಪಡೆದಿದೆ, ರೈತರ ಪಕ್ಷ JDS ಕೂಡ ದೇಣಿಗೆ ಪಡೆದಿದೆ ಕಾರ್ಪೊರೇಟ್ ಕಂಪನಿಗಳಿಂದ. ಆದರೆ ಯಾಕೆ ಬಿಜೆಪಿಗೆ ಮಾತ್ರ? ದೇಶದಲ್ಲಿ 2014ರಿಂದ ಆಡಳಿತದಲ್ಲಿರುವಂಥದ್ದು ಬಿಜೆಪಿ. ಹೀಗಾಗಿ ಆಡಳಿತ ಪಕ್ಷಕ್ಕೆ ಯಾವುದಾದರೂ ಒಂದು ಕಂಪನಿ ದೇಣಿಗೆಯನ್ನು ಕೊಡುತ್ತೆ ಎನ್ನುವುದಾದರೆ ಅದು ಕ್ವಿಡ್ ಪ್ರೋಕೋ ಅಂತೇಳಿ ಕೊಟ್ಟು ತೆಗೆದುಕೊಳ್ಳಬೇಕು, ಏನಾದರೂ ಒಂದು ಲಾಭ ಇರಲೇಬೇಕು ಅಲ್ಲಿ. ಸೊ ಆ ಲೆಕ್ಕಾಚಾರ ಕೂಡ ಇಲ್ಲಿದೆ. ಬಿಜೆಪಿಗೆ ದೇಣಿಗೆ ಕೊಟ್ಟಂತಹ ಕಂಪನಿಗಳ ಪೈಕಿ 33 ಕಂಪನಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದ ಪ್ರಮುಖ 173 ಕಾಮಗಾರಿಗಳ ಗುತ್ತಿಗೆಯನ್ನು ಕೊಟ್ಟಿತ್ತು. 33 ಕಂಪನಿಗಳಿಗೆ. ಈ ಕಂಪನಿಗಳಿಗೆ ಕೊಟ್ಟಂತಹ ಕಾಮಗಾರಿಯ ಮೊತ್ತ 3,70,000 ಕೋಟಿ ರೂಪಾಯಿ. ಇದಕ್ಕೋಸ್ಕರ ಬಿಜೆಪಿಗೆ ಎಲೆಕ್ಟರಲ್ ಬಾಂಡ್ನ ರೂಪದಲ್ಲಿ ಈ 30 ಕಂಪನಿಗಳು ಕೊಟ್ಟಂತಹ ಲಂಚದ ಮೊತ್ತ, ಬಕ್ಷೀಸು, ಹಫ್ತಾ, ಈ ಸಂಜೆ ಹೊತ್ತು ಪೊಲೀಸರು ಲೋಕಲ್ ಅಂಗಡಿಗಳಲ್ಲಿ, ಟೀ ಅಂಗಡಿಗಳಲ್ಲಿ, ಬೀದಿ ಬದಿ ವ್ಯಾಪಾರಿಗಳಲ್ಲಿ ಸುಲಿಗೆ ಮಾಡ್ತಾರಲ್ಲ, ಅದೇ ಥರದ ಕಾನ್ಸೆಪ್ಟ್ ಇದು. ಸೊ ಬಿಜೆಪಿಗೆ ಕೊಟ್ಟಂತಹ ಲಂಚದ ಮೊತ್ತ, ಇಟ್ ಶುಡ್ ಬಿ ಕಾಲ್ಡ್ ಕರಪ್ಷನ್, ಬ್ರೈಬ್. ಲಂಚದ ಮೊತ್ತ ಎಷ್ಟು ಅಂತ ಹೇಳಿದ್ರೆ 1,751 ಕೋಟಿ ರೂಪಾಯಿ. ಇದೊಂದು ಹಫ್ತಾ ವಸೂಲಿ, ಲೀಗಲೈಸ್ಡ್ ಕರಪ್ಷನ್. ಎಲೆಕ್ಟರಲ್ ಬಾಂಡ್ಗೆ ಇರುವಂತಹ ಹೆಸರೇ ಲೀಗಲೈಸ್ಡ್ ಕರಪ್ಷನ್. ಲೂಟಿ ಹೊಡಿತಾರೆ ಅಂತ ಹೇಳಿದ್ರೆ ಆ ಲೂಟಿಯನ್ನೇ ಲೀಗಲೈಸ್ ಮಾಡೋದು. ಲೀಗಲೈಸ್ ಮಾಡಿಬಿಟ್ರೆ ಯಾವ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ, ಯಾವ ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಪುಣ್ಯಕ್ಕೆ ಸುಪ್ರೀಂ ಕೋರ್ಟ್ ಅವರು ಇದನ್ನು ಇಲ್ಲೀಗಲ್, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ವರ್ಡಿಕ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಮೂರ್ತಿಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು, ಶಾಶ್ವತವಾಗಿ ನಮಸ್ಕಾರವನ್ನು ಮಾಡಬೇಕು. ಶಾಶ್ವತವಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸ್ವಲ್ಪ ಏನಾದರೂ ಉಳಿದಿದೆ ಅಂತ ಹೇಳಿದ್ರೆ ಆ ವರ್ಡಿಕ್ಟು ಕೊಟ್ಟ ಕಾರಣ. ಇಲ್ಲದಿದ್ದರೆ ಲೀಗಲೈಸ್ಡ್ ಲೂಟಿ. ಸೊ ಕಾಮಗಾರಿಯನ್ನು ಕೊಟ್ಟು ಲಂಚ ವಸೂಲಿ ಮಾಡುವಂತಹ ಕ್ರಮವನ್ನು ಬಿಜೆಪಿ ಅನುಸರಿಸಿತ್ತು. ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮೂಲಕ 4 ವಿಧವಾದಂತಹ ಹಗರಣಗಳು ನಡೆದಿದ್ದೇವೆ ಎನ್ನುವಂತಹ ಕ್ಲಾಸಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ರು. ಮೊದಲನೇದಾಗಿ ಚಂದಾದೋ ದಂಧಾಲೋ, ಅಂದ್ರೆ ಚಂದಾ ಕೊಡಿ ಬಿಸ್ನೆಸ್ ಅನ್ನ ತಗೊಳ್ಳಿ. ಹಾಗೆ ಎರಡನೇದು ಹಫ್ತಾ ವಸೂಲಿ, ಹೆದರಿಸಿ ಬೆದರಿಸಿ ಹಫ್ತಾ ಅಂದ್ರೆ ಸುಲಿಗೆಯನ್ನ ಮಾಡುವುದು, ಅದು ಎರಡನೇದು. ಮೂರನೇದು ಕಾಂಟ್ರಾಕ್ಟ್ ಅನ್ನ ತಗೊಳ್ಳಿ, ನಮಗೆ ಲಂಚವನ್ನ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಾಲ್ಕನೇದು ಇಂಟ್ರೆಸ್ಟಿಂಗ್, ಫರ್ಜಿ ಕಂಪನಿ ಅಂದರೆ ಈ ಶೆಲ್ ಕಂಪನಿಗಳು ಅಂತ ಹೇಳಿದ್ರೆ ಕಂಪನಿಗಳು ರಿಜಿಸ್ಟರ್ ಆಗಿರ್ತವೆ, ಯಾವುದೇ ಚಟುವಟಿಕೆ ಆಗಿರಲ್ಲ, ಒಂದೇ ಒಂದು ನಯ ಪೈಸೆಯ ಚಟುವಟಿಕೆ ಆಗಿರಲ್ಲ. ಈ ಫರ್ಜಿ ಕಂಪನಿಗಳನ್ನು ಏನಕ್ಕೆ ಸೃಷ್ಟಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಕೆಲವು ಕಂಪನಿಗಳು ನಕಲಿ ಕಂಪನಿಗಳ ಮುಖಾಂತರ ದೇಣಿಗೆಯನ್ನು ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಟ್ರ್ಯಾಕ್ ಮಾಡೋಕ್ಕೆ ಹೋದರೆ ನಕಲಿ ಕಂಪನಿಗಳು ಕಾಣಿಸ್ತವೆ, ಅದಕ್ಕೆ ದುಡ್ಡು ಹಾಕಿರ್ತಾನಲ್ಲ ಅವನು ನಿಜಕ್ಕೂ ಸಿಕ್ಕಿ ಬೀಳಲ್ಲ. ಸೊ ಫರ್ಜಿ ಕಂಪನಿ, ಶೆಲ್ ಕಂಪನಿಗಳ ಮುಖಾಂತರ. ಸೊ 4 ಸೆಟ್ ಆಫ್ ಕರಪ್ಷನ್ಸು ಈ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮುಖಾಂತರ ಯಾರು ನಮ್ಮ ವಿಶ್ವನಾಯಕರು ಲೀಗಲೈಸ್ ಮಾಡಿರುವಂಥದ್ದು, ಮೋದಿಯವರು. ಈ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮೂಲಕ ದೇಣಿಗೆಯನ್ನ ಸಂಗ್ರಹ ಮಾಡಿದ್ದು ಬಿಜೆಪಿ ಕೇವಲ ಕೇಂದ್ರ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಇದಕ್ಕಿಂತ ದೊಡ್ಡದಾದಂತಹ ಹಗರಣ ನಡೆಸಿದೆ. ಅಂದ್ರೆ ಬಿಜೆಪಿ ಆಡಳಿತವಿದ್ದಂತಹ ರಾಜ್ಯಗಳಲ್ಲೂ ಕೂಡ ಸುಮಾರು 62,000 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನ ಗುತ್ತಿಗೆ ಕೊಡುವಂತಹ ಸಲುವಾಗಿ
ಆ ಕಂಪನಿಗಳಿಂದ ಒಟ್ಟು 580 ಕೋಟಿ ರೂಪಾಯಿ ದೇಣಿಗೆಯನ್ನು ಕೂಡ ಬಿಜೆಪಿ ಸಂಗ್ರಹ ಮಾಡಿದೆ. ಅದು ಕಾಮಗಾರಿ ಅನುದಾನ ಬಿಡುಗಡೆ ಮಾಡುವ ಮುನ್ನವೇ ಈ ಕಂಪನಿಗಳಿಂದ ಇಷ್ಟು ಮೊತ್ತದ ದೇಣಿಗೆಯನ್ನು ಸಂಗ್ರಹ ಮಾಡಿದೆ ಬಿಜೆಪಿ. ಸೊ ಎಲೆಕ್ಟರಲ್ ಬಾಂಡ್ ಇಸ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್. ಭಾರತದಲ್ಲಿ ಒಂದು ವೇಳೆ ಯಾವುದಾದ್ರೂ ಒಂದು ಹಗರಣ, ಇದು 2G ಹಗರಣಕ್ಕಿಂತಲೂ ದೊಡ್ಡದು, 2G ಹಗರಣಕ್ಕಿಂತಲೂ ದೊಡ್ಡದು, ಕಾಮನ್ವೆಲ್ತ್ ಹಗರಣಕ್ಕಿಂತಲೂ ದೊಡ್ಡದು, ಎಲ್ಲ ರಫೇಲ್ ಹಗರಣಕ್ಕಿಂತಲೂ ಇದು ದೊಡ್ಡ ಹಗರಣ. ಹಾಗಾದ್ರೆ ಯಾರು ಜೈಲಿಗೆ ಹೋಗ್ತಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೈಲಿಗೆ ಯಾರು ಹೋಗ್ತಾರೆ? 2018ರಲ್ಲಿ ಎಲೆಕ್ಟರಲ್ ಬಾಂಡ್ ಅನ್ನ ಕೇಂದ್ರ ಸರ್ಕಾರ, ಅಂದರೆ ಮೋದಿಯವರ ಸರ್ಕಾರ ಪರಿಚಯ ಮಾಡಿತು. ಆ ಸಂದರ್ಭದಲ್ಲಿ ಕೇಂದ್ರದ ಹಣಕಾಸು ಸಚಿವರಾಗಿದ್ದಂಥವರು ಅರುಣ್ ಜೇಟ್ಲಿ. 2018ರಲ್ಲಿ ಮಂಡನೆಯಾದಂತಹ ಬಜೆಟ್ನಲ್ಲಿ ಅರುಣ್ ಜೇಟ್ಲಿ ಅವರು ಈ ಎಲೆಕ್ಟ್ರಲ್ ಬಾಂಡ್ ಅನ್ನ ಪರಿಚಯ ಮಾಡ್ತಾರೆ. ಆದರೆ ಈಗ ಅರುಣ್ ಜೇಟ್ಲಿ ಅವರು ಇಲ್ಲ. 2019ರಿಂದ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸು ಸಚಿವೆ ಆಗಿದ್ದಾರೆ. ಜಾರಿ ನಿರ್ದೇಶನಾಲಯ ಬರುವಂಥದ್ದು ಕೇಂದ್ರ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂನ ಅಡಿಯಲ್ಲಿ. ಸೊ ಜಾರಿ ನಿರ್ದೇಶನಾಲಯ ತಾನು ಕೈಗೊಳ್ಳುವಂತಹ ಯಾವುದೇ ದಾಳಿ ಅಥವಾ ಯಾವುದೇ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗಿರುವಂಥದ್ದು ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಬರುವಂಥದ್ದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಅಕ್ಯೂಸ್ಡ್ ನಂಬರ್ 1 ಮತ್ತು ಜಾರಿ ನಿರ್ದೇಶನಾಲಯವನ್ನ ಅಕ್ಯೂಸ್ಡ್ ನಂಬರ್ 2 ಅಂತ ಕನ್ಸಿಡರ್ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವರಿಬ್ಬರು ಸೇರ್ಕೊಂಡು ಬಿಜೆಪಿಗೆ ಲಾಭ ಮಾಡ್ಕೊಳ್ಳಿಕ್ಕೆ ಸಂಚನ ರೂಪಿಸಿದ್ರು ಎನ್ನುವಂಥದ್ದು ಆರೋಪ. ಇನ್ನು ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಕೆಲಸ, ಅದರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಮತ್ತು ಅಕ್ರಮ ವಿದೇಶಿ ವಿನಿಮಯ ಏನ್ ನಡೆಯುತ್ತೆ ಅದನ್ನ ಆ ಕುರಿತಾಗಿ ತನಿಖೆ ನಡೆಸುವಂತಹ ಸಲುವಾಗಿರುವಂತಹ ಸಂಸ್ಥೆ ಈ ಇಡಿ. ಆದ್ರೆ ಇಂತಹ ಸಂಸ್ಥೆಯನ್ನ ಬಿಜೆಪಿ ತನ್ನ ಲಾಭಕ್ಕಾಗಿ, ತನ್ನ ಸ್ವಾರ್ಥಕ್ಕೋಸ್ಕರ ಹೇಗೆ ದುರುಪಯೋಗ ಪಡಿಸ್ಕೊಂಡಿದೆ ಅಂದ್ರೆ, ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳ ಮಾಲೀಕರನ್ನ ಬೆದರಿಸುವ ಮೂಲಕ, ಅವರನ್ನ ಬಂಧಿಸುವ ಮೂಲಕ, ಅವರ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡುವ ಮೂಲಕ, ಅಂದ್ರೆ ಹೀಗೆಲ್ಲ ಮಾಡಿದ್ರೆ ಅವಾಗ್ಲಾದ್ರೂ ಹೆದರ್ಕೊಳ್ತಾರೆ, ನಮ್ಮ ಕಂಪನಿಯ ವಹಿವಾಟು ನಿಂತೋಗತ್ತೆ, ನಮಗೆ ಸಾಕಷ್ಟು ತೊಂದರೆ ಆಗತ್ತೆ ಬಿಸ್ನೆಸ್ ಅಲ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಒಪ್ಕೊಂಡ್ಬಿಡ್ತಾರೆ. ಆಯ್ತು, ನಾನು ನಿಮ್ಗೆ ಈ ದೇಣಿಗೆಯನ್ನ ಕೊಡ್ತೀವಿ ಎನ್ನುವಂತಹ ಒಪ್ಪಂದಕ್ಕೆ ಬಂದ್ಬಿಡ್ತಾರೆ. ಸೊ ಈ ರೀತಿಯಾದಂತಹ ಬಲವಂತದ ಒಪ್ಪಂದದ ಮೂಲಕ, ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ದೇಣಿಗೆಯನ್ನ ಸಂಗ್ರಹ ಮಾಡುವ ಸಲುವಾಗಿ ಬಿಜೆಪಿ ಇಡಿಯನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇತ್ತು. ಸೊ ಯಾರನ್ನ ತನಿಖೆ ಮಾಡ್ತಾರೆ, ಯಾರನ್ನ ಜೈಲಿಗೆ ಹಾಕ್ತಾರೆ ಇನ್ ಕೇಸ್ ತನಿಖೆ ಆದ್ರೆ? ಎಲೆಕ್ಟರಲ್ ಬಾಂಡ್ ಪರಿಚಯ ಆಗಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವರು ಅಮಿತ್ ಶಾ. 2014ರಿಂದ 2020ರವರೆಗೆ ಅಮಿತ್ ಶಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು. ಎಲೆಕ್ಟರಲ್ ಬಾಂಡ್ ಪರಿಚಯ ಆಗಿ 2 ವರ್ಷ ಅಮಿತ್ ಶಾ ಅವರೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. 2020ರ ಜನವರಿಯಿಂದ ಇಲ್ಲಿಯವರೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥವರು JP ನಡ್ಡಾ. ಸೊ ಈಗ ತನಿಖೆ ಆದರೆ ಅಮಿತ್ ಶಾ ವಿರುದ್ಧವೂ ತನಿಖೆ ಆಗಬೇಕು, JP ನಡ್ಡಾ ವಿರುದ್ಧವೂ ತನಿಖೆ ಆಗಬೇಕು. ಬಿಕಾಸ್ ಪಾರ್ಟಿ ಪ್ರೆಸಿಡೆಂಟ್ಗಳೇನೋ ಕಾರಣಕ್ಕೋಸ್ಕರ. ನಳಿನ್ ಕುಮಾರ್ ಕಟೀಲ್ ಮತ್ತು ವಿಜಯೇಂದ್ರ ಇಬ್ಬರ ಹೆಸರನ್ನು ಕೂಡ ಆರೋಪಿಗಳ ಪಟ್ಟಿಯಲ್ಲಿ ತೋರಿಸಲಾಗಿದೆ. ನಳಿನ್ ಕುಮಾರ್ ಕಟೀಲ್ 2019ರ ಆಗಸ್ಟ್ನಿಂದ ಕಳೆದ ವರ್ಷದ ನವೆಂಬರ್ 10ರವರೆಗೆ ಕರ್ನಾಟಕ ಬಿಜೆಪಿಯಲ್ಲಿ ಅಧ್ಯಕ್ಷರಾಗಿದ್ದರು. ಇನ್ನು ವಿಜಯೇಂದ್ರ ಕಳೆದ ವರ್ಷದ ನವೆಂಬರ್ನಿಂದ ಇಲ್ಲಿಯವರೆಗೆ ಕರ್ನಾಟಕ ಬಿಜೆಪಿಯ ಅಧ್ಯಕ್ಷರಾಗಿದ್ದಾರೆ. ಸೊ ಎಲೆಕ್ಟರಲ್ ಬಾಂಡ್ ಅನ್ನ ಯಾರು ಬಿಜೆಪಿ ಹೇಗೆ ಬಳಸ್ಕೊಳ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಈಗ ನಿರ್ಮಲಾ ಸೀತಾರಾಮನ್ ಇನ್ವೆಸ್ಟಿಗೇಷನ್ ಆಗಬೇಕು, ಜಾರಿ ನಿರ್ದೇಶನಾಲಯ ಇನ್ವೆಸ್ಟಿಗೇಷನ್ ಆಗಬೇಕು, ಅಮಿತ್ ಶಾ ಇನ್ವೆಸ್ಟಿಗೇಷನ್ ಆಗಬೇಕು, JP ನಡ್ಡಾ ಇನ್ವೆಸ್ಟಿಗೇಷನ್ ಆಗಬೇಕು, ವಿಜಯೇಂದ್ರ ಇನ್ವೆಸ್ಟಿಗೇಷನ್ ಆಗಬೇಕು, ನಳಿನ್ ಕುಮಾರ್ ಕಟೀಲ್ ಇನ್ವೆಸ್ಟಿಗೇಷನ್ ಆಗಬೇಕು. ನಳಿನ್ ಕುಮಾರ್ ಕಟೀಲ್, JP ನಡ್ಡಾ ಇವರನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದು ಈಸಿ. ಯಾಕಂತ ಹೇಳಿದ್ರೆ ಅವರೇನು ಅಂತಹ ದೊಡ್ಡ ತಾಕತ್ತು ವೀರರೇನಲ್ಲ, ಅಂತಹ ಪ್ರಭಾವ ಇಡ್ತಕ್ಕಂತಹ ವ್ಯಕ್ತಿಗಳಲ್ಲ. ಆದರೆ ಅಮಿತ್ ಶಾ ವಿರುದ್ಧ ತನಿಖೆ ಮಾಡೋರು ಯಾರು? ನಿರ್ಮಲಾ ಸೀತಾರಾಮನ್ ವಿರುದ್ಧ ತನಿಖೆ ಮಾಡೋರು ಯಾರು? ಮರಿಹುಲಿ ವಿರುದ್ಧ ತನಿಖೆ ಮಾಡೋರು ಯಾರು? ಇನ್ನು ಇಲ್ಲಿ ಇಂಟ್ರೆಸ್ಟಿಂಗ್ ಕೇಸ್ ಲತಾ, ಯಾಕೆ ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ರೆ, ದೆಹಲಿ ಅಬಕಾರಿ ಹಗರಣದಲ್ಲಿ ಇಡಿ ಅವರು ತನಿಖೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಆರೋಪಿಯನ್ನಾಗಿ ಮಾಡ್ತಾರೆ. PMLA ಆಕ್ಟ್ನ ಸೆಕ್ಷನ್ 70 ಬಳಸಿ. ಸೆಕ್ಷನ್ 70 ಅಂತ ಹೇಳಿದ್ರೆ ಅದರ ಅಡಿಯಲ್ಲಿ ಅಸೋಸಿಯೇಷನ್ ಆಫ್ ಪೀಪಲ್, ಅಂದರೆ ಜನರ ಗುಂಪೊಂದು ಅಕ್ರಮ ಹಣ ವರ್ಗಾವಣೆಯ ಮುಖಾಂತರ ದುಡ್ಡನ್ನು ಪಡೆದ್ರೆ ಅದರ ವಿರುದ್ಧ ತನಿಖೆ ಮಾಡಲಿಕ್ಕೆ ಇಡಿಗೆ ಅವಕಾಶ ಇದೆ ಎನ್ನುವಂಥದ್ದು PMLA ಆಕ್ಟ್ನ ಅಡಿಯಲ್ಲಿರುವಂಥದ್ದು.
ಸೊ ದೆಹಲಿ ಅಬಕಾರಿ ಹಗರಣದಲ್ಲಿ ಅಬಕಾರಿ ಗುತ್ತಿಗೆಯನ್ನು ಪಡೆದಂತಹ ಕಂಪನಿಯಿಂದ ಆಮ್ ಆದ್ಮಿ ಪಕ್ಷ ಗೋವಾ ಚುನಾವಣೆಗೆ ದುಡ್ಡನ್ನು ಪಡೆಯಿತು ಎನ್ನುವಂಥ ಕಾರಣಕ್ಕೋಸ್ಕರ PMLA ಅಡಿಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಏನು DK ಶಿವಕುಮಾರ್ ಅವರು ಜೈಲಿಗೆ ಹೋದ್ರು, ಜೊತೆಗೆ ಇತರರ ವಿರುದ್ಧ ಏನು ಈಗ ED ತನಿಖೆ ಮಾಡ್ತಾ ಇದೆ, ಅದೇ ಆಕ್ಟ್ನ ಅಡಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಇನ್ವೆಸ್ಟಿಗೇಷನ್ ಆಗುತ್ತೆ. ಆಮ್ ಆದ್ಮಿ ಪಾರ್ಟಿಯನ್ನು ಆರೋಪಿಯನ್ನಾಗಿ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಪಕ್ಷ ಅಕ್ರಮ ಹಣ ವರ್ಗಾವಣೆಯ ಲಾಭ ಪಡೆದಿದೆ ಅಂತೇಳಿ. ಸೊ ED ಈಗ BJPಯ ವಿರುದ್ಧ FIR ದಾಖಲಿಸ್ಕೋಬೇಕು. ಬಿಕಾಸ್ ಎಲೆಕ್ಟರಲ್ ಬಾಂಡ್ ಸುಪ್ರೀಂ ಕೋರ್ಟೇ ಹೇಳಿದೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ, ಸಂವಿಧಾನ ಬಾಹಿರ. ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡಲಿಕ್ಕೆ ನೀವು ಮಾಡ್ಕೊಂಡಿರುವಂತಹ ಇದು ತಂತ್ರಗಾರಿಕೆ ಅಂತೇಳಿ ಸುಪ್ರೀಂ ಕೋರ್ಟೇ ಅಬ್ಸರ್ವೇಷನ್ ಮಾಡಿರೋದ್ರಿಂದಾಗಿ ಆಮ್ ಆದ್ಮಿ ಪಾರ್ಟಿ ಇಸ್ ದ ಫಸ್ಟ್ ಪಾರ್ಟಿ ಇನ್ ದ ಕಂಟ್ರಿ. ಯಾರ ವಿರುದ್ಧವಾದರೂ ED ಒಂದು ಪಕ್ಷದ ವಿರುದ್ಧ, ವ್ಯಕ್ತಿಗಳ ವಿರುದ್ಧ ಅಲ್ಲ, ಒಂದು ಪಕ್ಷದ ವಿರುದ್ಧ ಇನ್ವೆಸ್ಟಿಗೇಷನ್ ED ಮಾಡಿದೆ ಅಂತ ಹೇಳಿದ್ರೆ ಅದು ಆಮ್ ಆದ್ಮಿ ಪಾರ್ಟಿ ದೆಹಲಿ ಅಬಕಾರಿ ಹಗರಣದಲ್ಲಿ. ಸೊ ಈಗ BJP ವಿರುದ್ಧವೂ ಮಾಡಬೇಕು ED ಇನ್ವೆಸ್ಟಿಗೇಷನ್. ನರೇಂದ್ರ ಮೋದಿ ಸರ್ಕಾರ ಪರಿಚಯಿಸಿದಂತಹ ಈ ಎಲೆಕ್ಟೋರಲ್ ಬಾಂಡ್ಗಳನ್ನ ಸಂವಿಧಾನ ಬಾಹಿರ ಅಂತ ಇದೇ ವರ್ಷದ ಮಾರ್ಚ್ 21ನೇ ತಾರೀಕು ಸುಪ್ರೀಂ ಕೋರ್ಟೇ ತೀರ್ಪನ್ನ ಕೊಟ್ಬಿಟ್ಟಿದೆ. ಇದು ಕಾನೂನು ಬಾಹಿರ, ಇದನ್ನ ನಿಷೇಧಿಸಿ ಎನ್ನುವಂತಹ ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಇನ್ನು ಚುನಾವಣಾ ಬಾಂಡ್ಗಳನ್ನ ಪರಿಚಯ ಮಾಡೋದಕ್ಕೆ ವಿರೋಧ ಪಕ್ಷಗಳು ಸೇರಿದಂತೆ ಖುದ್ದು ಚುನಾವಣಾ ಆಯೋಗನೇ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದರ ಹೊರತಾಗಿಯೂ ಕೂಡ ನರೇಂದ್ರ ಮೋದಿ ಸರ್ಕಾರ ಈ ಚುನಾವಣಾ ಬಾಂಡ್ಗಳನ್ನ ಪರಿಚಯ ಮಾಡಿತ್ತು. ಆ ಮೂಲಕ 6,000 ಕೋಟಿ ರೂಪಾಯಿ ದೇಣಿಗೆಯನ್ನ ತನ್ನದಾಗಿಸಿಕೊಂಡಿತ್ತು. ಸೊ ಆಗ್ಲೇ ಹೇಳಿದ್ವಿ EDಯ ಜವಾಬ್ದಾರಿಗಳು, ಕರ್ತವ್ಯ ಏನು ಅಂತ. ಸೊ ಅಕ್ರಮಗಳ ವಿರುದ್ಧ ತನಿಖೆ ಮಾಡಬೇಕಾಗದಂತಹ ಒಂದು ಸಂಸ್ಥೆನೇ ಇದೀಗ ಆರೋಪಿಯ ಸ್ಥಾನದಲ್ಲಿ ನಿಂತಿದೆ. ಸೊ ಈ ED ವಿರುದ್ಧ ಇದೀಗ ತನಿಖೆ ಮಾಡೋರು ಯಾರು ಈ ಪ್ರಕರಣದಲ್ಲಿ? ಈ ಎಲೆಕ್ಟೋರಲ್ ಬಾಂಡ್ಗಳ ಅಕ್ರಮದ ಕುರಿತಾಗಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲೇ ತನಿಖೆಯಾಗಬೇಕು. ಇದಕ್ಕಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ರಚನೆಯಾಗಬೇಕು. ಆಗ ಮಾತ್ರ ಈ ಎಲೆಕ್ಟೋರಲ್ ಬಾಂಡ್ಗಳಲ್ಲಿ ನಡೆದಿರುವಂತಹ ಸ್ಕ್ಯಾಮ್ಗಳು ಒಂದೊಂದಾಗಿ ಆಚೆ ಬರ್ತವೆ. ದೇಶದ ಜನತೆಗೆ ಕೂಡ ಗೊತ್ತಾಗುತ್ತೆ ಕ್ಲಿಯರ್ ಆಗಿ BJP ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆಲ್ಲ ಲಫ್ಡಾ ಮಾಡ್ತು ಈ ಎಲೆಕ್ಟೋರಲ್ ಬಾಂಡ್ಗಳ ಹೆಸರಲ್ಲಿ ಅಂತ. ಇದಕ್ಕೆ ಸಹಕರಿಸಿದಂತಹ ಸಂಸ್ಥೆಗಳನ್ನು ಕೂಡ ನಾವು ದೂರಬೇಕಾಗತ್ತೆ. ಯಾಕಂದ್ರೆ ಜಸ್ಟ್ ಕಾಮಗಾರಿಗಳನ್ನ ಪಡೆದುಕೊಳ್ಳುವಂತಹ ಸಲುವಾಗಿ ಇಷ್ಟಿಷ್ಟು ಲಂಚವನ್ನ ಒಂದು ಪಕ್ಷಕ್ಕೆ ಕೊಟ್ಟಿದೆ ಅಂದ್ರೆ ನಾವು ಲೆಕ್ಕ ಹಾಕಬೇಕು. ಈ ಕಾಮಗಾರಿ ಆ ಸಂಸ್ಥೆಗಳು ಪಡೆದುಕೊಂಡಂತಹ ಗುತ್ತಿಗೆ ಏನಿದೆ, ಆ ಗುತ್ತಿಗೆಯಲ್ಲಿ ಆದಂತಹ ಕಾಮಗಾರಿಗಳು ಇನ್ನೆಷ್ಟು ಗುಣಮಟ್ಟದಿಂದ ಕೂಡಿರುತ್ತವೆ ಅಂತ. ಬಿಹಾರದಲ್ಲಿ ಸೇತುವೆಗಳು ಬೀಳ್ತಾವಲ್ಲ, ಬಿಹಾರದಲ್ಲಿ ಸೇತುವೆಗಳು ಬಿದ್ದು ಸರಣಿ ರೂಪದಲ್ಲಿ ಸೇತುವೆಗಳು ಬಿದ್ದು ಈ ತರ ಲಂಚ ಕೊಟ್ಟರೆ ನರೇಂದ್ರ ಮೋದಿ ಅವರು ಹೇಳಿದ್ರು ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ 2018ರಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ 10% ಕಮಿಷನ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರ ವಿರುದ್ಧ. ಎಲೆಕ್ಟರಲ್ ಬಾಂಡ್ಗಳ ಮುಖಾಂತರ BJPಗೆ ಸಿಕ್ಕಿರುವಂತಹ ಕಮಿಷನ್ ಎಷ್ಟು? ಈ ED ವಿಷಯವನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಮಹಾಭಾರತದ ಕತೆ ಒಂದು ನೆನಪಾಗುತ್ತೆ. ಎಲ್ಲರೂ ಓದಿರುವಂಥ ಕಥೆನೇ. ಈ ಬಕಾಸುರ ಬರ್ತಾನೆ ಅಂತ ಹೇಳಿದ್ರೆ ಊರವರು ಬಂಡಿಯಲ್ಲಿ ಬಕಾಸುರನಿಗೆ ಬೇಕಾದಂತಹ ಭಕ್ಷ್ಯ ಭೋಜಗಳನ್ನೆಲ್ಲ ತಂದು ಇಟ್ಟು ಮನೆಗೆ ಬೀಗ ಹಾಕೊಂಡು ಅವರು ಒಳಗಡೆ ಇಡ್ತಾ ಇದ್ರಲ್ಲ ಬಾಗಿಲು ಹಾಕೊಂಡು, ಅದೇ ಥರದ ಕತೆ EDಯದ್ದು. ED ಬರುತ್ತೆ ಅಂತ ಹೇಳಿದ್ರೆ ಬಕಾಸುರ ಥರ ED. ಯಾರ ಪರವಾಗಿ? BJPಯ ಪರವಾಗಿ. ವಿಚಿತ್ರ ಏನು ಅಂತ ಹೇಳಿದ್ರೆ ಲತಾ ಹೇಳಿದ ಹಾಗೆ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂಥ ಸಂಸ್ಥೆ ಇಟ್ ಇಸ್ ಅಕ್ಯೂಸ್ಡ್ ನಂಬರ್ 2 ನಾವು ಆರೋಪಿತ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ED ಅವರು ಮಾಡಿರುವಂತಹ ಕಸಬು ಒಂದೇ. ಆಮೇಲೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನು ಹೇಳಬೇಕು. EDಯ ನಿರ್ದೇಶಕರಾಗಿದ್ದಂತಹ ವ್ಯಕ್ತಿ ಆಫ್ಟರ್ ರಿಟೈರ್ಮೆಂಟ್ BJPಯ ಟಿಕೆಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈಗ BJPಯ ಸಂಸದರು. ಆ ವ್ಯಕ್ತಿಯ ಅವಧಿಯನ್ನು ಪದೇ ಮೋದಿಯವರ ಸರ್ಕಾರ ಎಕ್ಸ್ಟೆಂಡ್ ಮಾಡ್ತು. ಅಂತಿಮವಾಗಿ ಈ ವರ್ಷದ ಲೋಕಸಭಾ ಚುನಾವಣೆಯಲ್ಲಿ ಆ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಲೋಕಸಭೆಯಲ್ಲಿ ಬಂದು ಕೂತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಏನಕ್ಕೆ BJP ಟಿಕೆಟ್ ಕೊಡ್ತು ಅಂತ ಹೇಳಿದ್ರೆ ಇವರ ಈ ಕೆಲಸಕ್ಕೆ ಅವ್ರು ಫೇವರ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಜನ ಇಲ್ಲಿ ನೋಡಿದ್ರೆ ಆ ವಾಲ್ಮೀಕಿ ಹಗರಣದ ED ಅವರು ಪ್ರೆಸ್ ರಿಲೀಸನ್ನು ನೋಡಿದ್ರೆ ಇಲ್ಲಿ ಮೀಡಿಯಾದವರು ED ಅವರು ಪ್ರೆಸ್ ರಿಲೀಸ್ ಮಾಡಿದ್ರಂತೆ, ಅದರಲ್ಲಿ ಇಂಥ ಎಲಿಗೇಷನ್ ಅನ್ನು ಮಾಡಿದ್ದಾರೆ ಅಂತೇಳಿ, ಬಳ್ಳಾರಿಯ ಚುನಾವಣೆಯಲ್ಲಿ ಅಕ್ರಮ ಹಣವನ್ನು ಬಳಸಲಾಗಿದೆಯಂತೆ ಅಂತೇಳಿ ಇಲ್ಲಿ ಕೊಳ್ಳೆ ಹೊಡೆದು ಹೋಗ್ತಿದ್ದಾರೆ. ಈ ಕೋಟೆಗೆ ಒಬ್ಬ ಕಾವಲುಗಾರ ಅಂತ ಇರ್ತಾನೆ. ಯಾಕಂತ ಹೇಳಿದ್ರೆ ಕಳ್ಳರು ಒಳಗೆ ನುಗ್ಗಬಾರ್ದು ಅಂತ. ಬಟ್ ಕೋಟೆಯ ಕಾವಲುಗಾರ ಕಳ್ಳ ಆದರೆ ಆತನನ್ನು ಕೆಲಸದಿಂದ ತೆಗೆದು
ಬೇರೊಬ್ಬನನ್ನು ತಂದು ಕೂರಿಸ್ಬೋದು. ಬಟ್ ಕೋಟೆಯ ಒಳಗಡೆ ಕೂತು ರಾಜ್ಯವನ್ನು ಆಳುವಂತಹ ವ್ಯಕ್ತಿಯೇ ಕಳ್ಳ ಆಗಿಬಿಟ್ರೆ ಆ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಿರು ಯಾರು? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಬ್ರಹ್ಮಾಂಡ ಭ್ರಷ್ಟಾಚಾರ. ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರಾದರೂ ಆ ತಾಕತ್ತನ್ನು ಏನಾದರೂ ಪ್ರದರ್ಶನ ಮಾಡಿದ್ರೆ ನನ್ನ ಪ್ರಕಾರ ಭಾರತ ರತ್ನ ಕೊಡಬೇಕು ಅವರಿಗೆ. ಸಿದ್ದರಾಮಯ್ಯನವರ ಆಡಳಿತವಿರುವಂತಹ ಕರ್ನಾಟಕದಿಂದಲೇ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಈ ಹಿಂದೆ ಸಾಕಷ್ಟು ರಾಜ್ಯಗಳಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿದ್ದು ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ. ಆದ್ರೆ ದಿಟ್ಟವಾಗಿ ನಿಂತು ಇದರ ಕುರಿತಾಗಿ ದನಿಯನ್ನ ಎತ್ತಿ FIR ದಾಖಲಿಸುವಂತಹ ಧೈರ್ಯವನ್ನ ತೋರಿದು ಅಗೇನ್ ಕರ್ನಾಟಕದವರು. ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿದ್ದೀವಿ ಕರ್ನಾಟಕದವರು. ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಗೆ ಮೊದಲ ಸೋಲಿನ ರುಚಿಯನ್ನು ತೋರಿಸಿದಂಥವರು ನಾವೇ. ಎಲೆಕ್ಟರಲ್ ಬಾಂಡ್, ಲತಾ ಹೇಳಿದಾಗೆ ಎಲೆಕ್ಟರಲ್ ಬಾಂಡ್ ಅಂತ ಒಂದು ವಿಚಾರಕ್ಕೆ ಕರ್ನಾಟಕದಲ್ಲಿ FIR ದಾಖಲಾಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಪ್ರಕರಣದಲ್ಲಿ ತನಿಖೆಯ ಆರಂಭಕ್ಕಾದರೂ ಒಂದು ಹೆಜ್ಜೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಲತಾ, ವಿ ಆರ್ ಗ್ರೇಟ್. ವಿ ಶುಡ್ ಅಪ್ರಿಷಿಯೇಟ್ ಆದರ್ಶ್ ಅಯ್ಯರ್ ಅವರನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಲತಾ ಹೇಳಿದ್ರು ಹಿಮ್ಮತ್ತು. ಯಾಕಂತ ಹೇಳಿದ್ರೆ ಮೋದಿ ಶಾ ಅವರನ್ನು ಎದುರಾಕೊಂಡು ಸುಲಭದಲ್ಲಿ ಇರೋಕ್ಕಾಗಲ್ಲ ಯಾರು. ಸೊ ಅಂತಹ ಧೈರ್ಯವನ್ನು ತೋರಿಸಿದ್ದಾರೆ ಆದರ್ಶ್ ಅಯ್ಯರ್ ಅವರು.